ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಒಂದು ಸಣ್ಣ ಪ್ರಾಜೆಕ್ಟ್ ಮಾಡುವ. ಇದು ನೀವು ಇಂಟರ್ಮೀಡಿಯೇಟ್ ತನಕ ಕಲ್ತಿರುವ ಎಲ್ಲ ಕಾನ್ಸೆಪ್ಟ್ಸನ್ನು ಹಿಡ್ಕೊಂಡು ವಿ ವಿಲ್ ಟ್ರೈ ಟು ಡೂ ಅ ಸ್ಮಾಲ್ ಪ್ರಾಜೆಕ್ಟ್. ವಿಲ್ ಸಿ ವಾಟ್ ಇಟ್ ಈಸ್. ಸೊ ಇಟ್ ವುಡ್ ಬಿ ಅ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ನೀವು ಸ್ಕೂಲ್ಗಳಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡೋದಿದ್ರೆ ಅವರ ಮಾರ್ಕ್ಸ್ ಮೇಲೆ ಒಂದು ಡೇಟಾ ಅನಾಲಿಸಿಸ್ ಪ್ರೋಗ್ರಾಮನ್ನು ಅಂದರೆ ಒಂದು ಲಾಜಿಕ್ಕನ್ನು ಬರೆಯುವ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂದರೆ, ಯು ಹ್ಯಾವ್ ಅ ಸೆಟ್ ಆಫ್ ಸ್ಟೂಡೆಂಟ್ಸ್, ಲೆಟ್ಸ್ ಟೇಕ್ ಒಂದು 3 ಸ್ಟೂಡೆಂಟ್ಸ್ ಅವರ ಮಾರ್ಕ್ಸ್ ಇದೆ. ನಾವು ಅದರಲ್ಲಿ ವಿ ಹ್ಯಾವ್ ಟು ಫೈಂಡ್ ದ ಹೈಯೆಸ್ಟ್ ಸ್ಕೋರರ್ ಇನ್ ಅ ಸಬ್ಜೆಕ್ಟ್. ಮ್ಯಾಥ್ಸಲ್ಲಿ ಅಥವಾ ಸೋಷಿಯಲಲ್ಲಿ ಅಥವಾ ಸೈನ್ಸಲ್ಲಿ ಒಂದು ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದಿದ್ದಾರೆ ಅಂತ ನೋಡಬೇಕು. ಆ್ಯಂಡ್ ದೆನ್ ಯಾರು ತೆಗೆದಿದ್ದಾರೆ ಅಂತಲೂ ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಸೊ ದಟ್ಸ್ ದ ಪ್ರಾಬ್ಲಮ್. ಸೊ ವಿ ವಿಲ್ ಸಿ ಹೌ ದ ಇನ್ಪುಟ್ ಆ್ಯಂಡ್ ಹೌ ದ ಔಟ್ಪುಟ್ ವುಡ್ ಬಿ. ಈಗ ಒಂದು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ನಮಗೆ ಕೊಟ್ಟಿರ್ತಾರೆ, ಓಕೆ, ಆರ್ ಇಟ್ ಕುಡ್ ಬಿ ಸಮ್ ಒನ್ ಈಸ್ ಎಂಟರಿಂಗ್ ಇಟ್. ಅದರ ಹೈಯೆಸ್ಟ್ ಮಾರ್ಕ್ಸ್ ಹೂ ಹ್ಯಾಸ್ ಸ್ಕೋರ್ಡ್ ಅಂತ ನಾವು ಔಟ್ಪುಟ್ ಕೊಡಬೇಕು. ಓಕೆ, ಸೊ ಸ್ಯಾಂಪಲ್ ಇನ್ಪುಟ್ ಹೇಗಿರ್ತದೆ ಅಂದರೆ, ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಸೋಷಿಯಲ್ ಇದೆ, ಯು ಹ್ಯಾವ್ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ಆ್ಯಂಡ್ ನೇಮ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಕಮ್. ಸೊ ನೀವು ಈ ವಿಡಿಯೋವನ್ನು ಇಲ್ಲಿಗೆ ಪಾಸ್ ಮಾಡಿಬಿಟ್ಟು ಯು ಕ್ಯಾನ್ ಟ್ರೈ ಇಟ್ ಆನ್ ಯೋರ್ ಓನ್. ಓಕೆ, ಐ ವಿಲ್ ಸ್ಟಾರ್ಟ್ ಆಫ್ ವಿತ್ ದ ಸೊಲ್ಯೂಷನ್ ಇನ್ ದ ನೆಕ್ಸ್ಟ್ ಸೆಕ್ಷನ್. Okay, so let's start implementing. List of students with the marks ಇದೆಯಲ್ಲ. So let's try to understand. We have to store ಈ ಸ್ಟೂಡೆಂಟ್ಸಿನ ಮಾರ್ಕ್ಸನ್ನು ಒಂದು ಡೇಟಾ ಸ್ಟ್ರಕ್ಚರಲ್ಲಿ ನಾವು ಸ್ಟೋರ್ ಮಾಡಬೇಕಾಗ್ತದೆ, ರೈಟ್? ಸೊ ಯಾವ ಡೇಟಾ ಸ್ಟ್ರಕ್ಚರನ್ನು ನಾವು ಆಪ್ಟಿಮಮ್ ಆಗಿ ಯೂಸ್ ಮಾಡ್ಬೋದು? ವಿ ಹ್ಯಾವ್ 3 ಸಬ್ಜೆಕ್ಟ್ಸ್ ಪ್ಲಸ್ ಒಂದು ನೇಮ್ ಇದೆ, ರೈಟ್? 4 ಡೇಟಾ ಇದೆ. ಅದನ್ನು ಲೆಟ್ಸ್ ಟ್ರೈ ಟು ಡಿಫೈನ್ ಅ ಡಿಕ್ಷನರಿ, ಆಯಿತಾ? ಡಿಕ್ಷನರಿ ಯು ರಿಮೆಂಬರ್ ಅಲ್ಲ ಹೇಗೆ ಡಿಫೈನ್ ಮಾಡೋದು ಅಂತ. ಸೊ ಲೆಟ್ಸ್ ಸೇ ಸ್ಟೂಡೆಂಟ್ ಒನ್ ಅಂತ ನಾನು ಒಂದು ಡೇಟಾವನ್ನು ಡಿಫೈನ್ ಮಾಡ್ತೇನೆ. ಅದರಲ್ಲಿ ವಿ ಆರ್ ಡಿಫೈನಿಂಗ್ ಅ ಮಾರ್ಕ್ಸ್ ಇನ್ ಅ ಡಿಕ್ಷನರಿ ಫಾರ್ಮ್ಯಾಟ್. ಹೇಗೆ ಅಂದರೆ, ಸೇ ಮ್ಯಾಥ್ಸ್, ಓಕೆ, ಮ್ಯಾಥ್ಸ್ ಇದೆ, ಅದರಲ್ಲಿ ಮಾರ್ಕ್ಸ್ ಅವರಿಗೆ ಒಂದು 45 ಸಿಕ್ಕಿದೆ. ದೆನ್ ವಿ ಹ್ಯಾವ್ ಸೇ ಸೋಷಿಯಲ್. Okay, so social, let's say some marks, right? 75. ಅದಾದಮೇಲೆ ಥರ್ಡ್ ಸಬ್ಜೆಕ್ಟ್ ಯಾವುದು ಇಡುವ? ಸೈನ್ಸಲ್ಲಿ he would have got ಒಂದು 96. and then student name. Okay, name is a parameter. I'll keep what? Tanmay. Okay, so this is one of the students marks. We are storing it in a dictionary format. ನಿಮಗೆ ನೆನಪಿರ್ಬೋದು ಡಿಕ್ಷನರಿ ಡೇಟಾ ಸ್ಟ್ರಕ್ಚರಲ್ಲಿ. ಇದನ್ನೇ ನಾನು ಕಾಪಿ ಮಾಡಿ ಐ ವಿಲ್ ಕ್ರಿಯೇಟ್ 3 more ಡಿಕ್ಷನರೀಸ್, ಆಯಿತಾ? ಇದು ಸ್ಟೂಡೆಂಟ್ 2, ಇದು ಸೇ ಧೀರಜ್ನ ಮಾರ್ಕ್ಸ್, ಇವರಿಗೆ ಮ್ಯಾಥ್ಸಲ್ಲಿ ಸೇ 74 ಸಿಕ್ಕಿದೆ, ಇನ್ನೊಂದು ಸೈನ್ಸಲ್ಲಿ ಒಂದು 83 ಸಿಕ್ಕಿದೆ, ಸೋಷಿಯಲಲ್ಲಿ ಸೈನ್ಸಲ್ಲಿ ಒಂದು 100 ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಐ ವಿಲ್ ಪೇಸ್ಟ್ ಇಟ್. ಇದನ್ನು ಸ್ವಲ್ಪ ಸಣ್ಣದು ಮಾಡ್ತೇನೆ. ಸೊ ಇದು ಸೂರಜ್, ಇದನ್ನು ನಾನು ಇವರಿಗೆ ಮ್ಯಾಥ್ಸಲ್ಲಿ 98, ಇವರಿಗೆ ಒಂದು ಇದರಲ್ಲಿ ಒಂದು 62, ಇದರಲ್ಲಿ ಒಂದು 23. ಓಕೆ, ಸೊ ದಿಸ್ ಇಸ್ ಸ್ಟೂಡೆಂಟ್ 3. ಸೊ 3 ಸ್ಟೂಡೆಂಟ್ಸ್ ಮಾರ್ಕ್ಸ್ ಇದೆ. ವಿ ವಿಲ್ ಟ್ರೈ ಟು ರೈಟ್ ಅ ಸ್ಮಾಲ್ ಲಾಜಿಕ್ using the topics what we have learned so far. Okay, so ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೇನೆ ಅಂದರೆ, ಐ ಹ್ಯಾವ್ ಟು ಕೀಪ್ ದಿಸ್ ಇನ್ ಅ ಲಿಸ್ಟ್. ಯಾಕೆ ಅಂದರೆ ಇದರ ಮೇಲೆ ನಾವು ಡೇಟಾ ಅನಾಲಿಸಿಸ್ ಮಾಡಬೇಕು ಅಲ್ವಾ? ಸೊ ನಮ್ಮ ಸ್ಟೂಡೆಂಟ್ಸ್ ಮಾರ್ಕ್ಸ್ ಇದೆ, 3 ಸ್ಟೂಡೆಂಟ್ಸಿನ ಮಾರ್ಕ್ಸ್ ಇದೆ, ಅದರ ಮೇಲೆ ನಾನು ಡೇಟಾ ಅನಲೈಸ್ ಮಾಡಬೇಕು. ಅಂದರೆ ಸೇ ನಾವು ಒಂದು ಎಕ್ಸಾಂಪಲ್ ತಗೊಳ್ಳುವ. ಮ್ಯಾಥ್ಸ್ ಇದು ಐ ವಾಂಟ್ ಟು ಫೈಂಡ್ ಹೈಯೆಸ್ಟ್, ರೈಟ್? ಹೈಯೆಸ್ಟ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಯಾರು? ಇಫ್ ಯು ಆರ್ ಸೀಯಿಂಗ್ ಆ್ಯಸ್ ಅ ಮ್ಯಾನ್ಯುವಲಿ, ಹ್ಯೂಮನ್ ಆಗಿ ನೋಡೋದಿದ್ರೆ 45 ಇದೆ, 74 ಇದೆ, 98 ಇದೆ. ಸೊ ಓಕೆ, ಸೂರಜ್ಗೆ ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿದೆ. ದಿಸ್ ಇಸ್ ಫೈನ್ ವೆನ್ ವಿ ಸಿ, ಬಟ್ ಹೌ ಕ್ಯಾನ್ ವಿ ರೈಟ್ ಅ ಲಾಜಿಕ್ ಅನ್ನೋದಾದರೆ, ವಿ ಹ್ಯಾವ್ ಟು ಗೋ 1 ಸ್ಟೂಡೆಂಟ್ ಎಟ್ ಅ ಟೈಮ್. ವಿ ಹ್ಯಾವ್ ಟು ಚೆಕ್, ಓಕೆ, ಮ್ಯಾಥ್ಸಲ್ಲಿ 45, ದಿಸ್ ಇಸ್ ನಾಟ್, ನೆಕ್ಸ್ಟ್ 74, ನೆಕ್ಸ್ಟ್ 98. ಸೊ ಒನ್ ಆಫ್ಟರ್ ದ ಅದರ್ ಯು ಹ್ಯಾವ್ ಟು ಚೆಕ್ ಇಟ್ ಆ್ಯಂಡ್ ದೆನ್ ಫೈಂಡ್ ದ ಮ್ಯಾಕ್ಸಿಮಮ್ ಒನ್, ರೈಟ್? ಸೊ ಹಾಗೆ ಮಾಡೋದಿದ್ರೆ ವಿ ಹ್ಯಾವ್ ಟು ಕೀಪ್ ದಿಸ್ ಇನ್ ಅ ಲಿಸ್ಟ್. ಯು ರಿಮೆಂಬರ್ ದ ಲಿಸ್ಟ್ ಅಲ್ಲ?
ಸೊ ಈ ಸ್ಟೂಡೆಂಟ್ ಇದನ್ನು ನಾವು ಫಾರ್ ಲೂಪ್ ಹಾಕಿ ಒಂದು ಐಟ್ರೇಟ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ಲೆಟ್ಸ್ ಕೀಪ್ ದಿಸ್ ಇನ್ ಅ ಲಿಸ್ಟ್ ಡೇಟಾ ಸ್ಟ್ರಕ್ಚರ್. ಸೊ 3 ಸ್ಟೂಡೆಂಟ್ಸಿನ ನೇಮ್ಸನ್ನು ನಾನು ಒಂದು ಸ್ಟೂಡೆಂಟ್ ಲಿಸ್ಟ್ ಅಂತ ಡೇಟಾ ಸ್ಟ್ರಕ್ಚರ್ ಡಿಫೈನ್ ಮಾಡಿಬಿಟ್ಟು ಅದರಲ್ಲಿ ಸೇವ್ ಮಾಡ್ತೀನಿ. ಓಕೆ, ಸೊ ನಾವು ವಿ ಹ್ಯಾವ್ ಆಲ್ ದ ಸ್ಟೂಡೆಂಟ್ಸ್ ಮಾರ್ಕ್ಸ್ ಇನ್ ಅ ಲಿಸ್ಟ್ ಆ್ಯಂಡ್ ವಿ ಹ್ಯಾವ್ ಟು ಜಸ್ಟ್ ಐಟ್ರೇಟ್ ಓವರ್ ದಿಸ್. ಇದರ ಮೇಲೆ ಒಂದೊಂದು ಹಾಗೆ ಐಟ್ರೇಟ್ ಮಾಡ್ತಾ ಅದರಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ದಿಸ್ ಪುಟ್ ಅವರ್ ಲಾಜಿಕ್. ಯಾವುದು ಮಾರ್ಕ್ಸ್ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಏನು ಡೇಟಾ ಅನಲೈಸ್ ಮಾಡೋದಿದ್ರು ಮಾಡ್ಬೋದು. ಓಕೆ, all right, so what the logic we can put, right? Next step, so we will try to do a calculation for one subject. Maths ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡು. ಸೊ we will do a for loop in ಯಾವುದು ಸ್ಟೂಡೆಂಟ್ ಲಿಸ್ಟಿಗೆ ಒಂದು ಫಾರ್ ಲೂಪ್ ಹಾಕಬೇಕು, ರೈಟ್? ಅದರ ಇಂಡಿವಿಜುವಲನ್ನು ನಾವು ಒಂದು ಟೆಂಪ್ರರಿ ಎವ್ರಿ ಸ್ಟೂಡೆಂಟ್ ಅಂತ ಒಂದು ಟೆಂಪ್ರರಿ ವೇರಿಯೇಬಲ್ಗೆ ಅಸೈನ್ ಮಾಡಿಬಿಟ್ಟು ಇಂಡಿವಿಜುವಲ್ ಸ್ಟೂಡೆಂಟ್ನ ಮಾರ್ಕ್ಸನ್ನು ವಿಲ್ ಐಟ್ರೇಟ್ ಓವರ್ ಇಟ್. ಓಕೆ, ಸೊ ಹೀಗೆ ಮಾಡಿದಾಗ ಎವ್ರಿ ಸ್ಟೂಡೆಂಟ್ ವಿಲ್ ಟೇಕ್ ಒನ್ ಎವ್ರಿ ಟೈಮ್. ಒಂದೊಂದು ಲೂಪಿನ ಇದಕ್ಕೆ ಇದು ಒಂದೊಂದೇ ಬರ್ತಾ ಹೋಗ್ತದೆ. ಸೊ ಈ ಎವ್ರಿ ಸ್ಟೂಡೆಂಟಲ್ಲಿ ನಾವು ಇದು ಬಂದಾಗ ವಿ ಹ್ಯಾವ್ ಟು ಚೆಕ್ ಅವರ ಮ್ಯಾಥ್ಸ್ ಸ್ಕೋರ್ ಎಷ್ಟು ಅಂತ, ರೈಟ್? ಎಷ್ಟಿದೆ ಒಂದಾದಮೇಲೆ ಒಂದು ಚೆಕ್ ಮಾಡ್ತಾ ಹೋಗೋದು. ಮುಂಚೆ ಇದಕ್ಕಿಂತ ಜಾಸ್ತಿ ಇದ್ದರೆ ಯು ಅಸೈನ್ ಇಟ್ ಟು ದೆಮ್, ಇಲ್ಲದಿದ್ದರೆ ದ ಪ್ರೀವಿಯಸ್ ಒನ್ ಇಸ್ ದ ಮೇನ್ ಗೈ. ಸೊ ಅದನ್ನು ನಾನು ಸರ್ವ್ ಮಾಡಲಿಕ್ಕೆ ವಾಟ್ ವಿಲ್ ಡೂ ಅಂದರೆ ವಿ ವಿಲ್ ಟ್ರೈ ಟು ಡಿಫೈನ್ ಇಫ್ ಸ್ಟೇಟ್ಮೆಂಟ್, ರೈಟ್? ವಿ ಹ್ಯಾವ್ ಟು ಡೂ ಅ ಚೆಕ್ ಯಾರ್ದು ಹೈಯೆಸ್ಟ್ ಇದೆ ಅಂತ. ಸೊ ಇಫ್ ಸ್ಟೂಡೆಂಟ್ ಎವ್ರಿ ಸ್ಟೂಡೆಂಟ್, ಸೊ ನಾನು ಇದನ್ನು ಸ್ಟೂಡೆಂಟ್ ಅಂತಲೇ ಹಾಕ್ತೀನಿ. ಐ ಥಿಂಕ್ ದಿಸ್ ಇಸ್ ಅ ಬೆಟರ್ ನೇಮ್ ಅಲ್ಲ. ಸೊ ಸ್ಟೂಡೆಂಟ್ ಡಾಟ್ ಗೆಟ್ ಏನು ವಿ ಆರ್ ಚೆಕಿಂಗ್ ಫಾರ್ ಮ್ಯಾಥ್ಸ್, ರೈಟ್? ಮ್ಯಾಥ್ಸ್ ಡಾಟ್ ಅವರ ಮಾರ್ಕ್ಸ್ ಬಂದಿದೆ, ಅದು ಯಾವುದಕ್ಕಿಂತ ಜಾಸ್ತಿ ಇರಬೇಕು. ಲೆಟ್ಸ್ ಡಿಫೈನ್ ಅ ವೇರಿಯೇಬಲ್ ಹೈಯೆಸ್ಟ್ ಸ್ಕೋರ್ ಇನ್ ಮ್ಯಾಥ್ಸ್ ಅಂತ ಒಂದು ವೇರಿಯೇಬಲ್ನ ಡಿಫೈನ್ ಮಾಡಿಬಿಟ್ಟು ಇನಿಷಿಯಲಿ 0 ಇರ್ತದೆ, ಯಾರ್ದು ಅಂತ ಗೊತ್ತಿಲ್ಲ ಸ್ಟಾರ್ಟಿಂಗ್ ಇದರಲ್ಲಿ. ಸೊ ಇದಕ್ಕಿಂತ ಜಾಸ್ತಿ ಇದ್ದರೆ ಯು ಅಸ್ಯೂಮ್ ದ್ಯಾಟ್ ಓಕೆ ಹಿ ಹ್ಯಾಸ್ ದ ಹೈಯೆಸ್ಟ್ ಮಾರ್ಕ್ಸ್ ಅಂತ, ರೈಟ್? ಸೊ ಇದಕ್ಕಿಂತ ಜಾಸ್ತಿ ಇದ್ದರೆ ವಿ ಹ್ಯಾವ್ ಟು ಫೈಂಡ್ ಓಕೆ 0. ಈಗ ಫಸ್ಟ್ ಟೈಮ್ ಬರುವಾಗ 0 ಇಂದ ಬರ್ತದೆ 45 ಈಸ್ ಗ್ರೇಟರ್ ದೆನ್ 0. ಸೊ ತನ್ಮಯ್ ಹ್ಯಾಸ್ ಹೈಯರ್ ಮಾರ್ಕ್ಸ್ ದೆನ್ ದ ಪ್ರೀವಿಯಸ್ ಒನ್, ರೈಟ್? ಸೊ ದಟ್ಸ್ ವಾಟ್ ವಿ ನೀಡ್ ಟು ಡೂ. ಅದನ್ನು ನಾನು ಇದಕ್ಕೆ ಅಸೈನ್ ಮಾಡ್ತೇನೆ. ಸೊ ದಟ್ ಈಸ್ ದ ಹೈಯೆಸ್ಟ್ ಮಾರ್ಕ್ಸ್ ಆ್ಯಸ್ ಆಫ್ ನೌ, ರೈಟ್? ಯಾವುದು ಸ್ಟೂಡೆಂಟ್ ಯಾವ ಮಾರ್ಕ್ಸ್ ಇದೆ, ಸ್ಟೂಡೆಂಟ್ ಡಾಟ್ ಗೆಟ್ ಮ್ಯಾಥ್ಸ್, ರೈಟ್? ನೆಕ್ಸ್ಟ್ ಐ ವಾಂಟ್ ದ ನೇಮ್, ಯಾರಿಗೆ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ. ಸೊ ಐ ವಿಲ್ ಡಿಫೈನ್ ಅನದರ್ ವೇರಿಯೇಬಲ್ ಹೈಯೆಸ್ಟ್ ಸ್ಕೋರ್ ಇನ್ ಮ್ಯಾಥ್ಸ್ ನೇಮ್, ಆಯಿತಾ? ಅದನ್ನು ನಾನು ಒಂದು ಎಂಟಿ ಸ್ಟ್ರಿಂಗ್ ಹಾಕ್ತೀನಿ, ಯಾರು ಸ್ಕೋರ್ ಮಾಡಿದಾರೆ ಅಂತ ಟ್ರ್ಯಾಕ್ ಮಾಡಲಿಕ್ಕೆ. ಅದನ್ನು ನಾನು ಹೈಯೆಸ್ಟ್ ಸ್ಕೋರ್ ಇನ್ ಮ್ಯಾಥ್ಸ್ ನೇಮ್, ಯಾರು ಈ ಸ್ಟೂಡೆಂಟ್, ಆ ಪರ್ಟಿಕ್ಯುಲರ್ ಸ್ಟೂಡೆಂಟಿನ ನೇಮ್ ಬೇಕು ನನಗೆ. ಸೊ ಡಾಟ್ ಗೆಟ್ ನೇಮ್, ರೈಟ್? ಇದು ಕೇಸ್ ಸೆನ್ಸಿಟಿವ್, ಸ್ಮಾಲ್ ಇದ್ದರೆ ಸ್ಮಾಲ್ ಕೇಸ್ ಹಾಕಬೇಕು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿ. ಓಕೆ, ಸೊ ಯು ಆರ್ ಫಾಲೋಯಿಂಗ್, ರೈಟ್? ಒಂದು ವಿ ಆರ್ ಐಟ್ರೇಟಿಂಗ್ ಥ್ರೂ ಈಚ್ ಆಫ್ ದಿ ಸ್ಟೂಡೆಂಟ್ ಇನ್ ದ ಸ್ಟೂಡೆಂಟ್ ಲಿಸ್ಟ್ ಆ್ಯಂಡ್ ವಿ ಆರ್ ಚೆಕಿಂಗ್ ಫಾರ್ ದ ಮ್ಯಾಥ್ಸ್ ಮಾರ್ಕ್ಸ್. ಅಂದರೆ ಮ್ಯಾಥ್ಸ್ ಮಾರ್ಕ್ಸ್ ಅನ್ನು ನಾವು ಒಂದೊಂದೇ ಸ್ಟೂಡೆಂಟ್ನ ಮಾರ್ಕ್ಸಿಗೆ ಹೋಗಿ ನೋಡ್ತಾ ಇದ್ದೇವೆ. ಯಾರ್ದು 1 by 1 ಹೋಗುವಾಗ ಆ ಫಸ್ಟ್ ಯಾರ್ದು ಬಂದಿರ್ತದೆ ಅದನ್ನು ನಾವು ಒಂದು ಟೆಂಪ್ರರಿ ವೇರಿಯೇಬಲ್ ಹೈಯೆಸ್ಟ್ ಸ್ಕೋರಲ್ಲಿ ಹಾಕ್ತಾ ಹೋಗ್ತೇವೆ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಬರುವಾಗ ಆ ಮುಂಚೆದಕ್ಕಿಂತ ಜಾಸ್ತಿ ಇದೆಯಾ ಅಂತ ನಾವು ಚೆಕ್ ಮಾಡ್ತೇವೆ. ಅದು ಜಾಸ್ತಿ ಇದ್ದರೆ ವಿ ಆರ್ ಓವರ್ ರೈಡಿಂಗ್, ಅದನ್ನು ಓವರ್ ರೈಡ್ ಮಾಡಿಬಿಟ್ಟು ಆ ಹೊಸ ಮಾರ್ಕ್ಸನ್ನು ಹಾಕ್ತೇವೆ ಈ ವೇರಿಯೇಬಲ್ಗೆ. ಇದರಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇದ್ದು ಮತ್ತು ಯಾರಿಗೆ ಸಿಕ್ಕಿದೆ ಅಂತ ಆ ನೇಮನ್ನು ತಗೋತೇವೆ. ಐ ಹೋಪ್ ಯು ಆರ್ ಫಾಲೋವಿಂಗ್. ಸೊ ಇದಾದ ಮೇಲೆ ನಾನು ಈ ಲೂಪಿಂದ ಹೊರಗೆ ಬರ್ತೇನೆ. ಒಂದು ಸತಿ ಈ ಅಷ್ಟು ಲೂಪ್ ರನ್ ಆದ ಮೇಲೆ ವಿ ವಿಲ್ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮ್ಯಾಥ್ಸಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ಸೇವ್ ಆಗಿರ್ತದೆ. ಇದರಲ್ಲಿ
ಯಾರಿಗೆ ಸಿಕ್ಕಿದೆ ಅಂತಲೂ ಸ್ಟೋರ್ ಆಗಿರ್ತದೆ. ಸೊ ಐ ವಿಲ್ ಡೂ ಅ ಫಾರ್ಮ್ಯಾಟೆಡ್ ಸ್ಟ್ರಿಂಗ್. ಓಕೆ, ಇದರಲ್ಲಿ ನಾವು ಪ್ರಿಂಟ್ ಮಾಡಿ ಬಿಡುವ ದ ಹೈಯೆಸ್ಟ್ ಸ್ಕೋರರ್ ಇನ್ ಮ್ಯಾಥ್ಸ್ ಈಸ್. ಓಕೆ, ಯಾವುದು ಆ ಹೈಯೆಸ್ಟ್ ಸ್ಕೋರ್ ಇದು ನಂಬರ್ ಇದೆಯಲ್ಲ, ಯಾರಿಗೆ ಯಾವುದು ಬಂದಿದೆ ಅಂತ ಬೈ ನೇಮ್ ಹಾಕಿದ್ರೆ ಆಯಿತು ಅಷ್ಟೆ. ಸೊ ಇದು ಯಾವುದು, ಇದು ನಾವು ನೇಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದೇವಲ್ಲ ಅದು. ಓಕೆ, ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್. ಓಕೆ, ಸೊ ಮ್ಯಾಥ್ಸಿಗೆ ಯಾರು ಬರಬೇಕು, ಮ್ಯಾಥ್ಸಿಗೆ ಸೂರಜ್ ಬರಬೇಕು, ರೈಟ್. ಸೊ ಐ ವಿಲ್ ರನ್ ದಿಸ್. ಸ್ವಲ್ಪ ಸ್ಲೋ ಇದೆ ನನ್ನ ಸಿಸ್ಟಮ್. ರನ್ ಆ್ಯಪ್ 98 by Suraj. Okay, so you are following ಅಲ್ಲ. ಸೊ ಲೆಟ್ಸ್ ಸೇ ಮ್ಯಾಥ್ಸ್ ಬದಲು ಲೆಟ್ಸ್ ಸಿ ಇಫ್ ವಿ ಕ್ಯಾನ್ ಡೂ ಇಟ್ ಫಾರ್ ಸೋಷಿಯಲ್, ರೈಟ್. ಸೋಷಿಯಲ್ ಆದರೆ ಹೇಗೆ ಮಾಡೋದು, ಒಂದು ಇಲ್ಲೇ ಚೇಂಜ್ ಮಾಡ್ಕೊಂಡು ನೋಡ್ಬೋದು, ಮ್ಯಾಥ್ಸ್ ಬದಲು ಸೋಷಿಯಲ್ ಆಗಿ. ಅದರ್ವೈಸ್ ನಾವು ಇದನ್ನು ಕಾಪಿ ಮಾಡಿಬಿಟ್ಟು, ರೈಟ್, ಐ ಥಿಂಕ್ ವಿ ಆರ್ ಗೆಟಿಂಗ್ ವಾಟ್ ಇಟ್ ಇಸ್. ವಿ ಗಾಟ್ ದ ಡೇಟಾ ರೆಡಿ. ಒಂದ್ಸತಿ ವಿಲ್ ಸಿ ವಾಟ್ ವಿ ಡಿಡ್. ಡೇಟಾವನ್ನು ರೆಡಿ ಮಾಡ್ಕೊಂಡ್ವಿ, ರೈಟ್. ಒಂದು ದಿಸ್ ಇಸ್ ಒನ್ ವೇ ವೇರ್ ಯು ಆರ್ ಗೆಟಿಂಗ್ ದ ಡೇಟಾ ಫ್ರಮ್ ಅ ಡೇಟಾ ಬೇಸ್. ಇದರಲ್ಲಿ ನಾವು ಟೆಂಪರರಿ ಡಿಕ್ಷನರಿಯಲ್ಲಿ ಹಾಕ್ಕೊಂಡು ವಿ ಆರ್ ಗಾಟ್ ಇಟ್ ಇನ್ ಅ ಲಿಸ್ಟ್ ಆಫ್ ಸ್ಟೂಡೆಂಟ್ ಡೇಟಾ. ಅದ್ರ ಮೇಲೆ ನಾವು ಲಾಜಿಕ್ ಹಾಕ್ತಾ ಇದ್ದೇವೆ, ರೈಟ್. ಅದ್ರ ಮೇಲೆ ವಿ ಕೀಪ್ ಸ್ಟೋರಿಂಗ್ ದ ಹೈಯೆಸ್ಟ್ ಮಾರ್ಕ್ಸ್. ಆ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಸಿಕ್ಕಿದೆ ಅಂತ 1 by 1 ಹೋಗ್ತಾ, ಯಾರಿಗೆ ಹೈಯೆಸ್ಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಇದೆ ಅದನ್ನು ನಾವು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿಬಿಟ್ಟು, ರೈಟ್, ಒಂದು ಈ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ಪಾಯಿಂಟಿಗೆ ಒಂದು ಆಫ್ಟರ್ ದ ಅದರ್ ಅದಕ್ಕೆ ಯಾರಿಗೆ ಸಿಕ್ಕಿದೆ ಅಂತ ಆ ನೇಮನ್ನು ಸ್ಟೋರ್ ಮಾಡ್ತಾ ಇದ್ದೇವೆ, ರೈಟ್. ಸೊ ದಟ್ಸ್ ವಾಟ್ ದ ಲಾಜಿಕ್ ಇಸ್. ವಿ ಆರ್ ಜಸ್ಟ್ ರನ್ನಿಂಗ್ ಅ ಫಾರ್ ಲೂಪ್ ಆ್ಯಂಡ್ ವಿ ಆರ್ ಚೆಕಿಂಗ್ 1 by 1 ಇಫ್ ದಿಸ್ ಮ್ಯಾಥ್ಸ್ ಸ್ಕೋರ್ ಇಸ್ whoever has got is high, then store it in this, right. So that's the one step. So next step what we will do, right, we'll have to organize it into a function, right. That's the idea. Now functions ಅಂತ ಕಲ್ತ್ವಲ್ಲ, we'll try to see if we can make it more organized. ಅಂದರೆ ಒಂದು ಕ್ಲೀನಾಗಿ ಕಾಣಿಸುವ ರೀತಿಯಲ್ಲಿ. ಇದರಲ್ಲಿ ಯಾವುದು ಫಂಕ್ಷನ್ಸ್ ಇಲ್ಲ, ಈಗ ಒಂದು ಕೋಡ್ ರನ್ ಆಗ್ತಾ ಇದೆ. ದಟ್ಸ್ ವಾಟ್ ವಿಲ್ ಟ್ರೈ ಎಸ್ ಅ ನೆಕ್ಸ್ಟ್ ಸ್ಟೆಪ್. Okay, so let's try to organize it in a function. Okay, so function ಅಥವಾ ಇದನ್ನು ಡಿಫೈನ್ ಮಾಡೋದು ಹೇಗೆ? So we'll define a function or a method, right? Def calculate highest in maths, right? ಅದು ನಮ್ಮ ಫಂಕ್ಷನ್ ಡೆಫಿನೇಷನ್. ಓಪನ್ ಕ್ಲೋಸ್ ಇದು, ರೈಟ್. ಇದರೊಳಗೆ ನಮ್ಮ ಲಾಜಿಕ್ ಹಾಕಬೇಕು, ಮೇನ್ ಲಾಜಿಕ್ ಹೇಗೆ ಹಾಕುವ, ನಮ್ಮ ಮೇನ್ ಲಾಜಿಕ್ ಇರೋದಿಲ್ಲಿ, ರೈಟ್. ದಿಸ್ ಹ್ಯಾಸ್ ಟು ಕಮ್. ಇದನ್ನು ನಾನು ಕಟ್ ಮಾಡಿಬಿಟ್ಟು ಇಲ್ಲಿ ತನಕ ಇದರ ಒಳಗೆ ಹಾಕ್ತೇನೆ. ದಿಸ್ ಇಸ್ ವಾಟ್ ವಿ ಆರ್ ಆರ್ಗನೈಸಿಂಗ್ ಇಟ್ ಇನ್ ಅ ಬೆಟರ್ ವೇ ಇನ್ ಅ ಫಂಕ್ಷನ್. ಇದಾದ ಮೇಲೆ ಇನ್ಸ್ಟೆಡ್ ಆಫ್ function, this function calculates the highest score in maths, right, and we can do a return statement ಲಾಸ್ಟಿಗೆ ಹಾಕುವ. ಸೊ ವಿ ನೀಡ್ ಡೇಟಾ. ಈ ಡೇಟಾ ಎಲ್ಲ ಬೇಕಲ್ಲ, ನಮಗೆ ಸ್ಟೂಡೆಂಟ್ ಲಿಸ್ಟ್ ಬೇಕು. ಸೊ ಸ್ಟೂಡೆಂಟ್ ಲಿಸ್ಟನ್ನು ನಾವು ವಿ ವಿಲ್ ಟ್ರೈ ಟು ಸೆಂಡ್ ಇಟ್ ಥ್ರೂ ಅನದರ್ ಫಂಕ್ಷನ್. ಓಕೆ, ಸೊ ಸ್ಟೂಡೆಂಟ್ ಲಿಸ್ಟ್ ಎಲ್ಲಿಂದ ಬರ್ತಾ ಇದೆ ಅದರ ಮೇಲೆ ಯು ಆರ್ ರನ್ನಿಂಗ್ ದ ಹೋಲ್ ಆಪರೇಷನ್. ಸೊ ದ್ಯಾಟ್ ಪಾರ್ಟ್ ವಿ ವಿಲ್ ಸೆಂಡ್ ಇಟ್ ಇನ್ ಅ ಕಾಲಿಂಗ್ ಫಂಕ್ಷನ್. ಸೊ ಇಲ್ಲಿಂದ ನಾವೊಂದು ಫಂಕ್ಷನ್ ಕಾಲ್ ಮಾಡಬೇಕು. ಸೊ ವಾಟ್ ವಿಲ್ ಡೂ, ಇದು 3 ಸ್ಟೂಡೆಂಟ್ ಲಿಸ್ಟ್ ಬಂದಿದೆಯಲ್ಲ, ಈ ಸ್ಟೂಡೆಂಟ್ ಲಿಸ್ಟನ್ನು ವಿಲ್ ಪುಟ್ ದಿಸ್ ಇನ್ ದ ಟಾಪ್ ಆರ್ ಲೆಟ್ ಇಟ್ ಬಿ ಹಿಯರ್. ವಿಲ್ ಕಾಲ್ ದಿಸ್ ಫಂಕ್ಷನ್ ಫ್ರಮ್, ಸೊ ವಿ ಹ್ಯಾವ್ ಟು ಡೂ ಕ್ಯಾಲ್ಕುಲೇಟ್ ಹೈಯೆಸ್ಟ್ ಮಾರ್ಕ್ಸ್. ಇಲ್ಲಿಂದ ನಾವು ರನ್ ಮಾಡಿಬಿಟ್ಟು ಆ್ಯಂಡ್ ವಿ ಆರ್ ಪಾಸಿಂಗ್ ದ ಸ್ಟೂಡೆಂಟ್ ಲಿಸ್ಟ್. ಗೊತ್ತಾಯ್ತಲ್ಲ. ಸೊ ಯು ಆರ್ ಪಾಸಿಂಗ್ ದ ಸ್ಟೂಡೆಂಟ್ ಲಿಸ್ಟ್ ಟು ಕ್ಯಾಲ್ಕುಲೇಟ್ ಹೈಯೆಸ್ಟ್ ಮಾರ್ಕ್ಸ್ ಆ್ಯಂಡ್ ಲೆಟ್ಸ್ ಸಿ ಇಫ್ ದಿಸ್ ವರ್ಕ್ಸ್. ಓಕೆ, ವಿ ಆರ್ ಜಸ್ಟ್ ರೀಅರೇಂಜ್ಡ್ ಕೋಡ್ ಇನ್ ಅ ಬೆಟರ್ ವೇ. ಆಲ್ ರೈಟ್, ಇದು ನಾವಿಲ್ಲಿಂದ ಕಾಲ್ ಮಾಡಬೇಕು, ಅಲ್ಲಿ ಸ್ಟೂಡೆಂಟ್ ಲಿಸ್ಟ್ ಕಳಿಸ್ತದೆ, ಆಮೇಲೆ ಇಟ್ ವಿಲ್ ರನ್ ದ ಲಾಜಿಕ್ ಅಷ್ಟೆ. ಸೊ ಲೆಟ್ ಮೀ ಟ್ರೈ ಟು ರನ್ ಇಟ್. ಓಕೆ, ಇಟ್ ಸ್ಟಿಲ್ ವರ್ಕ್ಸ್, ರೈಟ್. ಬೇಕಿದ್ರೆ ಫಂಕ್ಷನ್ ಅಂತ ಹಾಕಿಬಿಡ್ತೇನೆ, ಜಸ್ಟ್ ಟು ಸಿ ಇಫ್ ಇದು ಹೊಸ ಕೋಡ್ ರನ್ ಆಗ್ತಿದೆಯಾ ಹಳೆ ಕೋಡ ಅಂತ.
ಓಕೆ, ಸೊ ದಿಸ್ ಇಸ್ ಸ್ಟಿಲ್ ವರ್ಕಿಂಗ್ ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಅಂದರೆ, ವೈ ಡಿಡ್ ವಿ ಡೂ ಇಟ್ ಇನ್ ಅ ಫಂಕ್ಷನ್ ರೈಟ್. We will go what we can do more. We can add 2 more subjects, same data analysis, we can do 1 more right. ಇದನ್ನು ನಾನು ಇಲ್ಲಿ ಮಾಡಿಬಿಟ್ಟು, ಇದು ಮ್ಯಾಥ್ಸ್ ಬದಲು ನಾನು ಒಂದು ಸೈನ್ಸ್ ಇದು ಫೈಂಡ್ ಮಾಡಬೇಕು ರೈಟ್. ಸೈನ್ಸಿನ ಡೇಟಾ ಅನಲೈಸ್ ಮಾಡಬೇಕು. ಇದು ನಾನು ವೇರಿಯೇಬಲ್ ಚೇಂಜ್ ಮಾಡ್ತೇನೆ. ವಿಲ್ ಜಸ್ಟ್ ಟ್ರೈ ಟು ಸಿ ಹೌ ಇಟ್ ಹೆಲ್ಪ್ಸ್ ಅಂತ. ಸೊ ಸೈನ್ಸ್ ಅಂತ ಹಾಕಿಬಿಟ್ಟು, ಸೊ ದೀಸ್ ಆರ್ ಆಲ್ ಲೋಕಲ್ ವೇರಿಯೇಬಲ್ಸ್ ಆನ್ ದ ಸೈನ್ಸ್. ಸೈನ್ಸಲ್ಲಿ ನನಗೆ ನೇಮ್ ಯಾವುದು ಅಂತ, ಹೈಯೆಸ್ಟ್ ಸ್ಕೋರ್ ಇನ್ ಸೈನ್ಸ್ ನೇಮ್, ಮತ್ತು ಎವ್ರಿಥಿಂಗ್ ಎಲ್ಸ್ ರಿಮೇನ್ಸ್ ಸೇಮ್. ಇದು ಸೈನ್ಸ್ ರೈಟ್. ನನಗೆ ಸೈನ್ಸಲ್ಲಿ ಹೈಯೆಸ್ಟ್ ಯಾವುದು ಮಾರ್ಕ್ಸ್ ಬಂದಿದೆ ಅಂತ ನಾನು ಹುಡ್ತಾ ಇರೋದು. ಇಲ್ಲಿ ಸೈನ್ಸಲ್ಲಿ 96 ಇದೆ, 100 ಇದೆ. ಸೊ ಧೀರಜ್ ಶುಡ್ ಗೆಟ್ 100. ಸೊ ದ್ಯಾಟ್ ಈಸ್ ದ ಒನ್. ಧೀರಜ್ 100 ಅಲ್ಲ. ಸೊ ಲೆಟ್ಸ್ ಸಿ ಇಫ್ ಅವರ್ ಲಾಜಿಕ್ ವರ್ಕ್ಸ್ ದೇರ್ ಆಯಿತಾ. ಸೊ ವೆನ್ ಯು ಡೂ ದಿಸ್, ಹೈಯೆಸ್ಟ್ ಸ್ಕೋರ್ ಇನ್ ಸೈನ್ಸ್ ಅಲ್ಲಿ ನಾನು ಅಸೈನ್ ಮಾಡ್ತಾ ಇದ್ದೇನೆ. ಹೈಯೆಸ್ಟ್ ಸ್ಕೋರ್ ಇನ್ ಸೈನ್ಸ್ ನೇಮಿಗೆ ನಾನು ಆ ನೇಮನ್ನು ಅಸೈನ್ ಮಾಡ್ತಿದ್ದೇನೆ. ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತೇನೆ. ಓಕೆ, ಫಾಲೋಯಿಂಗ್ ರೈಟ್. ಇದು ಇಫ್ ಯು ಸಿ ಏನಂತ ಇದೆ, ಅನ್ರಿಸಾಲ್ವ್ಡ್ ರೆಫರೆನ್ಸ್. ಯಾಕಂದರೆ ದಿಸ್ ವೇರಿಯೇಬಲ್ ಈಸ್ ರೆಸ್ಟ್ರಿಕ್ಟೆಡ್ ಟು ದಿಸ್ ಫಂಕ್ಷನ್ ಆಯಿತಾ. ವಾಟ್ ಎವರ್ ವೇರಿಯೇಬಲ್ ಯು ಡಿಫೈನ್ ಅಲ್ಲ, ಇಫ್ ಯು ಸಿ ಈ ವೇರಿಯೇಬಲ್ ಅನ್ನೋದು ಈ ಫಂಕ್ಷನ್ ಲಿಮಿಟ್ಸ್ ಒಳಗೆ ಹುಡ್ತಾ ಇದೆ. ಇದು ಎಲ್ಲ ಇದ್ರ ಒಳಗಿದೆ. ಇದ್ರ ಒಳಗೆ ಯಾವುದೆಲ್ಲ ಇದೆ, ಈ ವೇರಿಯೇಬಲ್ ಡಿಫೈನ್ ಆಗಿಲ್ಲ. ಆ್ಯಕ್ಚುಲಿ ಇದು ಇಲ್ಲಿ ಡಿಫೈನ್ ಆಗಿರೋದು. ಸೊ ಇಟ್ಸ್ ನಾಟ್ ಅವೈಲೇಬಲ್. ಆ್ಯಕ್ಚುಲಿ ನಾವು ಯೂಸ್ ಮಾಡಬೇಕಿರೋದು ಹೈಯೆಸ್ಟ್ ಸ್ಕೋರ್ ಇನ್ ಸೈನ್ಸ್. ಓಕೆ, ಆ್ಯಂಡ್ ಇದನ್ನು ನಾನು ಕಾಲ್ ಮಾಡಬೇಕು. ದಿಸ್ ಇಸ್ ಜಸ್ಟ್ ಅ ಡೆಫಿನೇಷನ್. ಇದನ್ನು ನಾನು we will calculate this also. ನಾನು ಸ್ಟೂಡೆಂಟ್ ಲಿಸ್ಟನ್ನು ಕಳಿಸ್ತೇನೆ. ಸೊ ಯು ಆರ್ ಕಾಲಿಂಗ್ ದಿಸ್. ಇಲ್ಲಿಗೆ ಬಂದು ನಿಮ್ಮ ಆ ಲಾಜಿಕ್ ರನ್ ಆಗ್ತದೆ. ಇದು ಯಾವುದು, ನಿಮ್ಮ ಸೈನ್ಸ್ ಆಯಿತಾ. ಸೈನ್ಸಲ್ಲಿ ಯಾರಿಗೆ ಹೈಯೆಸ್ಟ್ ಬಂದಿದೆ ಅಂತ ಐ ಕ್ವಿಕ್ಲಿ ಡಿಡ್ ಇಟ್, ಗೊತ್ತಾಯ್ತಲ್ಲ. ಸೊ ಐ ಆಮ್ ಯೂಸಿಂಗ್ ದ ಸೇಮ್ ಲಾಜಿಕ್, ಡಿಫೈನಿಂಗ್ ಮಲ್ಟಿಪಲ್ ಥಿಂಗ್ಸ್ ಆ್ಯಂಡ್ ರನ್ನಿಂಗ್ ಥಿಂಗ್ಸ್. ಸೊ ಹೈಯೆಸ್ಟ್ ಸ್ಕೋರ್ ಇನ್ ಸೈನ್ಸ್ ಇಸ್ 100 by ಧೀರಜ್. ಸೊ ಆರ್ ಲಾಜಿಕ್ ಇಸ್ ವರ್ಕಿಂಗ್ ಫೈನ್. ನಮ್ಮ ಲಾಜಿಕ್ ವರ್ಕ್ ಆಗ್ತಾ ಇದೆ. ಇಷ್ಟು ಬೇಗ ನಾವು ಪುನಃ ಅದನ್ನೇ ಕಾಪಿ ಮಾಡಿಬಿಟ್ಟು ವಿ ಟ್ರೈ ಟು ಚೇಂಜ್ ಇಟ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಿಮಗೆ ಏನು ಇದು ಮಾಡಬೇಕಂದ್ರೆ, ಇನ್ನೂ ಒಂದು ಸಬ್ಜೆಕ್ಟ್, ನಮ್ಮದು ಇನ್ನೊಂದು ಸಬ್ಜೆಕ್ಟ್ ಇದೆಯಲ್ಲ, ಅದನ್ನು ಟ್ರೈ ಮಾಡಿ, ಸೋಷಿಯಲ್ ಅಥವಾ ಓಕೆ. ಮತ್ತು ಇನ್ನೇನು ಡೇಟಾ ಅನಲೈಸ್ ಮಾಡ್ಬೋದು. ನೀವೀಗ ದಿಸ್ ಇಸ್ 3. ಇದು ನಾವು ಕಲೀಲಿಕ್ಕೆ ಟ್ರೈ ಮಾಡ್ತಾ ಇರೋದು. ಇನ್ನು ರಿಯಲ್ ವರ್ಲ್ಡ್ ಸಿನಾರಿಯೋಸ್, ನೀವು ಕರ್ನಾಟಕ ಕ್ರಾಸ್ ರೈಟ್, ಕರ್ನಾಟಕದಲ್ಲಿ ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅಲ್ವಾ. ಸೊ ದ್ಯಾಟ್ ಟೈಮ್ ಯು ವಿಲ್ ಹ್ಯಾವ್ 10,000 ಲಕ್ಷಗಟ್ಟಲೆ ಡೇಟಾ ಇರ್ತದೆ. ಅದರಲ್ಲಿ ನೀವೀಗ ಅನಲೈಸ್ ಮಾಡಿದರೆ ಆ್ಯಸ್ ಅ ಹ್ಯೂಮನ್ ಇಟ್ಸ್ ಹಾರ್ಡ್. ನೀವು ಈ ಲಾಜಿಕ್ಕಿಗೆ ಹಾಕಿಬಿಟ್ರೆ, ನಿಮ್ಮ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಳಿಸಿದರೆ ಇಟ್ ವಿಲ್ ಕ್ವಿಕ್ಲಿ ಫೈಂಡ್, ಮೇ ಬಿ 5 ನಿಮಿಷದಲ್ಲೋ 15 ನಿಮಿಷದಲ್ಲೋ ಇಟ್ ವಿಲ್ ಕ್ವಿಕ್ಲಿ ಫೈಂಡ್ ವಿದೌಟ್ ಎನಿ ಎಫರ್ಟ್. ಸೊ ನಿಮ್ಮ ಈ ಲಾಜಿಕ್ ವಿಲ್ ವರ್ಕ್ ಫಾರ್ 3 ಡೇಟಾ, 10,000 ಡೇಟಾ ಆರ್ 10 lakhs ಡೇಟಾ ರೈಟ್. ದಿಸ್ ವರ್ಕ್ಸ್ ಫೈನ್. ನೀವು ಆ ಡೇಟಾವನ್ನು ಆ ಥರದಲ್ಲಿ ಕಳಿಸಿದ್ರೆ ಆಯಿತು. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಅ ಪೈಥನ್ ಪ್ರೋಗ್ರಾಮರ್ ಆರ್ ಎನಿ ಪ್ರೋಗ್ರಾಮರ್. ಇಟ್ ಮೇಕ್ಸ್ ಥಿಂಗ್ಸ್ ಈಸಿಯರ್. ನಿಮಗೆ ಆ ಲಾಜಿಕ್ ಬರೀಲಿಕ್ಕೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೀವೇನು ಮಾಡ್ಬೋದು ಅಂದರೆ, ಇನ್ನೊಂದು ಸಬ್ಜೆಕ್ಟ್ ಇದು ಅನಾಲಿಸಿಸ್ ಮಾಡಿ, ಬೇಕಿದ್ದರೆ ನಿಮಗೆ ರೀಜನ್ ವೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ರೀಜನ್ ವೈಸ್ ಏನೋ ಒಂದು ಡೇಟಾ ಇರ್ತದೆ. ಹುಬ್ಳಿ ಅಂತ ಇದೆ. ಹುಬ್ಳಿಯಲ್ಲಿ ಯಾರ್ಯಾರಿಗೆ ಹೈಯೆಸ್ಟ್ ಬಂದಿದೆ ಅಂತಲೂ ಒಂದು ಕ್ಯಾಲ್ಕುಲೇಟ್ ಮಾಡ್ಬೋದು. ಜಸ್ಟ್ assumption scenario. You can make it more complicated. ಗೊತ್ತಾಯ್ತಲ್ಲ. ಒಬ್ಬರು ಹುಬ್ಳಿಯವರಿದ್ದಾರೆ, ಒಬ್ಬರು ದಕ್ಷಿಣ ಕನ್ನಡದವರಿದ್ದಾರೆ. ಸೊ ಯು ಹ್ಯಾವ್ ಅ ಸೆಟ್ ಆಫ್ ಡೇಟಾ ಹೂ ಹ್ಯಾಸ್, ಹೀಗಿದ್ದರೆ ಇಲ್ಲಿ ಒಂದು ಲಾಜಿಕ್ ಆ್ಯಡ್ ಮಾಡಿದರೆ ಆಯಿತು. ಇಫ್ ದ ನೇಮ್ ಇಸ್ ಆಫ್ ದ ಸಿಟಿ ಇಸ್ ಹುಬ್ಳಿ, ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ. ಇಫ್ ದ ಸಿಟಿ ಇಸ್ ಮಂಗಳೂರು, ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ. ಸೊ ದಟ್ಸ್ ಹೌ ಯು ಕ್ಯಾನ್ ರೈಟ್ ಸಿಂಪಲ್ ಲಾಜಿಕ್ ಯೂಸಿಂಗ್ ವಾಟ್ ಎವರ್ ಟಾಪಿಕ್ಸ್. ಸೊ ಇಲ್ಲಿ ತನಕ ಕಲ್ತಿರೋ ಟಾಪಿಕ್ಸಲ್ಲಿ ನೀವು ಆದಷ್ಟು ಡೇಟಾ ಸೈನ್ಸಲ್ಲಿ play around ಮಾಡ್ಬೋದು. I hope you are following. We will try to get to more advanced topic in the next section. Keep playing around. ಧನ್ಯವಾದಗಳು.